ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪಲ್ಲವಿ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ವ್ಲಾಗ್ಸ್ ಬೈ ಪಲ್ಲವಿ. ನಾವು ಇವತ್ತು ಚನ್ನಪಟ್ಟಣದಲ್ಲಿರೋ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಬೆಂಗಳೂರಿಂದ ಚನ್ನಪಟ್ಟಣಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಸ್ ಹೇಳ್ಕೊಂಡು ಚನ್ನಪಟ್ಟಣದಲ್ಲಿ ಆಟೋ ಅಥವಾ ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಬಟ್ ಬಸ್ಸು ಟೈಮಿಂಗ್ಸ್ ಇದೆ, ಸಿಕ್ಕಲಿಲ್ಲ. ಅದಕ್ಕೋಸ್ಕರ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಗೌಡಗೆರೆಗೆ 40 ರೂಪೀಸ್ ಆಗುತ್ತೆ. ಅಲ್ಲೇ ನಿಂತಿರುತ್ತೆ ಆಟೋಗಳು, ಬಸ್ ಸ್ಟಾಪ್ ಎದುರುಗಡೆನೆ. ಅಲ್ಲಿ ಹೋಗಿ ಕೇಳಿದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾನು, ನಮ್ಮಮ್ಮ, ನಮ್ಮ ಅತ್ತಿಗೆ ಮತ್ತು ಪಾಪು ಹೋಗ್ತಾ ಇದ್ದೀವಿ. ಚನ್ನಪಟ್ಟಣ ಟು ಗೌಡಗೆರೆಗೆ ಹೋಗಬೇಕಾದ್ರೆ ಹಳ್ಳಿ ವ್ಯೂ ಸಿಗುತ್ತೆ. ನಾವು ಸಿಟಿಲಿರೋದ್ರಿಂದ ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿ ಅನಿಸ್ತಿತ್ತು. ನನ್ನ ಮಗಳು ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ಲು. ಹಾಗೆ ಎಂಜಾಯ್ ಮಾಡ್ತಾ ಫೈನಲಿ ದೇವಸ್ಥಾನ ಬಂದೇ ಬಿಡ್ತು. ಆಟೋ ಇಳಿದಿದ ತಕ್ಷಣ ಅಲ್ಲಿ ವಾತಾವರಣ ನೋಡಿದ್ರೆ ಜಾತ್ರೆ ಫೀಲ್ ಕೊಡುತ್ತೆ. ಜಾತ್ರೆಯಲ್ಲಿ ಹೇಗೆ ಸ್ಟಾಲ್ಸು ಕಳ್ಳೆಪುರಿ ಎಲ್ಲ ಹಾಕಿದ್ದಾರೋ ಹಾಗೆ ಇರುತ್ತೆ. ನೋಡೋಕೆ ತುಂಬಾ ಖುಷಿಯಾಗುತ್ತೆ. ಅಲ್ಲಿಂದ ಕೈಕಾಲು ತೊಳ್ಕೊಂಡು ಈಗ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ದೇವಸ್ಥಾನ ಗೇಟ್ ಎಂಟರ್ ಆಗ್ತಿದ್ದಾಗೇ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಅಂತೂ ದೊಡ್ಡದಾಗಿ ನಿರ್ಮಿಸಿದ್ದಾರೆ. ಅದೇ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಹೋದ ದಿನ ಸ್ಯಾಟರ್ಡೆ ಆಗಿರೋದ್ರಿಂದ ಅಷ್ಟು ಜನ ಏನಿರಲಿಲ್ಲ. ಸಂಡೇ ಅಥವಾ ಹಾಲಿಡೇಸಲ್ಲಿ ಏನಾದ್ರು ಬಂದರೆ ಅಂತೂ ಇಲ್ಲಿ ಕಾಲಿಡೋಕ್ಕೂ ಜಾಗ ಇರೋಲ್ಲ. ಫಸ್ಟ್ ಒಂದು ಸತಿ ಬಂದಿದ್ವಿ, ತುಂಬಾ ರಶ್ ಇತ್ತು. ಪಾಪು ಅವಾಗ ಇನ್ನೂ ಸಣ್ಣವಳಿದ್ಲು. ಅಲ್ಲೇ ಕೈ ಮುಕ್ಕೊಂಡು ಹಾಗೆ ಹೊಟ್ಟೋದ್ವಿ. ನೀವು ಯಾರಾದರೂ ಇಲ್ಲಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ವೀಕ್ ಡೇಸಲ್ಲಿ ಒಂದು ಸಲ ವಿಸಿಟ್ ಮಾಡಿ. ಟ್ಯೂಸ್ಡೇ ಮತ್ತು ಫ್ರೈಡೇನೂ ತುಂಬ ಜನ ಇರ್ತಾರೆ, ನೋಡ್ಕೊಂಡು ಬನ್ನಿ. ನಾವು ಈಗ ಏನು ಹೋಗ್ತಾ ಇದ್ದೀವಿ ಅಲ್ಲೆಲ್ಲ ಫುಲ್ ಜನ ಇರ್ತಾರೆ, ತುಂಬಾ ರಶ್ ಇರ್ತಾರೆ. ಬಟ್ ಇವತ್ತು ಫ್ರೀ ಇದೆ, ಸ್ಯಾಟರ್ಡೆ ಆಗಿರೋದ್ರಿಂದ. ಅದೇ ಸಂಡೇ ಆಗಿದ್ದರೆ ತುಂಬಾ ಜನ ಬಂದಿರೋರು, ತುಂಬಾ ರಶ್ ಇರ್ತಿತ್ತು. ನಾವು ಹೀಗೆ ಹೋಗ್ತಾ ಇರೋದು ಮೂಲ ವಿಗ್ರಹ ಇರೋ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋಕ್ಕೆ. ಬನ್ನಿ ದೇವ್ರ ನೋಡ್ತಾ ಬನ್ರಿ. ದೇವ್ರ ನೋಡ್ರಿ, ಮೊಬೈಲ್ ಆಫ್ ಮಾಡಿ ಕ್ಯಾಮ್ರಾ ಮೇಡಮರೇ ಏನಕ್ಕೆ ಈಗ ಈ ಕಲ್ಲು ಏನು ನೋಡ್ತಾ ಇದ್ದೀರಾ, ಈ ಕಲ್ಲು ಮೇಲೆ ಕಾಯಿನ್ ಅಣಿಸ್ತಿದ್ದಾರಲ್ಲ, 1 ರೂಪಾಯಿ 2 ರೂಪಾಯಿ ಕಾಯಿನ್ ಅಣಿಸಿ ಮನಸ್ಸಲ್ಲಿ ಏನಾದ್ರು ಬೇಡ್ಕೊಂಡ್ರೆ ಅದು ಬಿದ್ದೋಗದೆ ಹೋದರೆ ಆಗುತ್ತೆ ಅಂತ. ಅದೇನಾದರೂ ಬಿದ್ದೋದ್ರೆ ಇನ್ನು ಸ್ವಲ್ಪ ಲೇಟ್ ಆಗ್ಬೋದು ನಾವು ಅಂದ್ಕೊಂಡಿರೋ ಕಾರ್ಯ ಅಂತ ಅರ್ಥ. ಈ ದೇವಸ್ಥಾನದ ವಿಶೇಷ ಏನಂದರೆ, ನಮ್ಮ ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡು 5 ವಾರ ಅಥವಾ 9 ವಾರ ಕಾಯಿಗಳು ಕಟ್ಟಿದ್ರೆ ಅದು ಈಡೇರುತ್ತೆ ಅನ್ನೋ ಪ್ರಸಿದ್ಧಿ ಈ ದೇವಸ್ಥಾನದಲ್ಲಿ. ನೋಡಿ ಎಷ್ಟು ದೊಡ್ಡದಾದಂಥ ಸ್ಟ್ಯಾಚು ಕಟ್ಟಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಎಷ್ಟು ಚಂದ ನಿಂತಿದ್ದಾರೆ, ನೋಡೋಕ್ಕೆ 2 ಕಣ್ಣು ಸಾಲದು, ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಈ ಥರ ಸಣ್ಣ ಸಣ್ಣ ಬಂಡೆ ಥರ ಮಾಡಿ ಅದ್ರ ಮೇಲೆ ಚಿರತೆ, ಜಿಂಕೆ ಆ ಥರ ಸ್ಟ್ಯಾಚುಗಳು ಮಾಡಿದ್ದಾರೆ. ಅದೆಲ್ಲ ನೋಡಿ ಕಣ್ ತುಂಬ್ಕೊಳ್ಳೋದೇ ಒಂದು ಚಂದ. ಸೆಲ್ಫಿ ತಗೊಳ್ಳೋಣ. ಇದು ಬಸಪ್ಪನ ಸನ್ನಿಧಿ ಅಂತ. ಇಲ್ಲಿ ಬಸವ ಇರುತ್ತೆ. ನಾವು ಹೋದಂಥ ಟೈಮಲ್ಲಿ ಬಸವ ಇರಲಿಲ್ಲ. ಹಾಗೆ ಅಲ್ಲೇ ದೇವ್ರಿಗೆ ಕೈ ಮುಕ್ಕೊಂಡು ಹಾಗೆ ಬಂದ್ವಿ. ಈ ದೇವಸ್ಥಾನ ಪುರಾತನ ಕಾಲದಿಂದನೂ ಇದೆ. ಬಟ್ ಇವಾಗ ಚಾಮುಂಡೇಶ್ವರಿ ಸ್ಟ್ಯಾಚ್ಯೂನೆಲ್ಲ ದೊಡ್ಡದಾಗಿ ಕಟ್ಟಿದ್ಮೇಲೆ
ತುಂಬ ಪ್ರಸಿದ್ಧಿಯಾಗಿದೆ. ಆವಾಗಿಂದ ಇದು ಪವರ್ಫುಲ್ ದೇವಸ್ಥಾನ, ದೇವರಿದೆ ಇಲ್ಲಿ. ಈಗೇನು ನೋಡ್ತಾ ಇದ್ದೀರಾ ಬಸವ, ಮುಂಚೆ ಒಂದು ಬಸವ ಇತ್ತು, ಅದು ತೀರೋದ್ಮೇಲೆ ಇಲ್ಲೇ ಹಾಕಿದ್ದಾರೆ. ಅದ್ರ ಮೇಲೆ ಸ್ಟ್ಯಾಚ್ಯೂನ ಕಟ್ಟಿದ್ದಾರೆ. ಇಲ್ಲೂ ಪೂಜೆ ಎಲ್ಲ ಮಾಡಿಸ್ತಾ ಇರ್ತಾರೆ. ಇಲ್ಲಿ ಅರ್ಕೆ ಕಟ್ಕೊಂಡು ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡಿದ್ದಾಗಿದ್ದು ಆಗುತ್ತೆ ಅಂತಂದರೆ ಇಲ್ಲಿ ತುಲಾಭಾರನೂ ಮಾಡಿಸ್ತಾರೆ. ನಿಮ್ಗೇನಾದ್ರು ಬೇಕಾದರೆ ಮಾಡಿಸ್ಬೋದು. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದರ್ಶನ ನಂತರ ಮೇಂಗೆ ಎಡವಾಗಿ ಬಂದು